ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಟೇಸ್ಟಿ ಹಾಗೂ ಈಸಿಯಾಗಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಬಿರಿಯಾನಿಗೆ ನಾವು ಯಾವುದೇ ಮಸಾಲೆ ರುಬ್ಬೋದಿಲ್ಲ, ಸೊ ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಇಂತಿವೆ. ಇದಕ್ಕೆ ನಾವು ಅರ್ಧ kg ಚಿಕನ್ ತೊಗೊಂಡಿದ್ದೀವಿ ಮತ್ತು 2 ಗ್ಲಾಸ್ ರೈಸ್ ಹಾಕ್ತಿದ್ದೀವಿ. ಮೊದಲು ಕುಕ್ಕರ್ನ ಇಟ್ಕೊಂಡು 2 ಕಪ್ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಇರುವ ಮಸಾಲೆನೆಲ್ಲ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಆಮೇಲೆ ಉದ್ದುದ ಹೆಚ್ಚಿರುವ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 1 ಕಪ್ ಪುದೀನ ಹಾಗೂ ಒಂದು 5 ರಿಂದ 6 ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಇದಕ್ಕೆ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ. ಹಸಿ ವಾಸನೆ ಹೋದ ನಂತರ ಚೆನ್ನಾಗಿ ತೊಳೆದಿರುವಂತಹ ಚಿಕನ್ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸಿ. ಚಿಕನ್ ಎಲ್ಲ ಒಂದು ಸ್ವಲ್ಪ ಬೆಂದಿದೆ ಅಂತ ನೋಡಿ ಅದ ನಂತರ 1 ಕಪ್ ಮೊಸರು ಹಾಕಿ. ನೀವು ಇದಕ್ಕೆ ಮೊಸರಾದರೂ ಯೂಸ್ ಮಾಡ್ಬೋದು ಅಥವಾ ಲೆಮನ್ ಆದರೂ ಯೂಸ್ ಮಾಡ್ಬೋದು. ಮತ್ತು ನಾವಿದಕ್ಕೆ ಆಚಿಯವರ ಬಿರಿಯಾನಿ ಮಸಾಲ ಯೂಸ್ ಮಾಡ್ತಿದ್ದೀವಿ. ಸೊ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಥರದ ಪೌಡರ್ ಇರುತ್ತೆ. ಇನ್ನು ಎಕ್ಸ್ಟ್ರಾ ಬೇಕಂದರೆ ನೀವು ಹಾಕೋಬೋದು. ಎರಡರಿಂದ 3 ಸ್ಪೂನಷ್ಟು ಆಚಿ ಬಿರಿಯಾನಿ ಮಸಾಲ ಹಾಕಿ ನಂತರ ಕೊರಿಯಾಂಡರ್ ಪೌಡರ್ 2 ಸ್ಪೂನ್ ಹಾಗೂ ಗರಂ ಮಸಾಲ 2 ಸ್ಪೂನ್ ಹಾಗೂ ಅರಿಶಿಣ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾವು ಈಗ 2 ಗ್ಲಾಸ್ ಅಕ್ಕಿ ತೊಗೊಂಡಿರೋದಕ್ಕೆ 4 ಗ್ಲಾಸ್ ನೀರು ಹಾಕ್ತಿದ್ದೀವಿ. ನೀರು ಸ್ವಲ್ಪ ಕುದಿ ಬಂದ ಮೇಲೆ ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಮ್ಮೆ ಟೇಸ್ಟ್ ನೋಡಿ, ಸಾಲ್ಟ್ ಅಥವಾ ಖಾರ ಕಮ್ಮಿ ಇದೆ ಅನ್ಸಿದ್ರೆ ನೀವು ಎಕ್ಸ್ಟ್ರಾ ಪೌಡರ್ ಹಾಕೋಬೋದು. ಕುಕ್ಕರ್ನ ಮುಚ್ಚಿ 2 ವಿಷಲ್ ಆಗೋ ತನಕ ಅದನ್ನು ಬೇಯಿಸಿ.
ಟೇಸ್ಟಿ ಹಾಗೂ ಈಸಿಯಾಗಿ ಮಾಡುವ ಚಿಕನ್ ಬಿರಿಯಾನಿ ರೆಡಿ. ಇದರ ಜೊತೆ ಚಿಕನ್ ಗ್ರೇವಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀವಿ. ಅಲ್ಲಿ ತನಕ ನಮ್ಮ ಚಾನಲ್ನ ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಹಾಕಿ. ಥ್ಯಾಂಕ್ ಯು.